ಕಳಪೆಗಳನ್ನು ತಗೊಂಡು ಜೈಲು ಸೇರಿದ ಗಿಲ್ಲಿ ನಟ ಹೊರಗಡೆ ಬರ್ತಾರೆ. ಅದನ್ನು ಬಿಗ್ ಬಾಸ್ ಘೋಷಣೆ ಮಾಡಿದ ಮೇಲೆ ಅವರು ಹೊರಗೆ ಬರ್ತಾರೆ. ಇದರಲ್ಲಿ ಪ್ರೀತಿಸಬೇಡ, ಪ್ರೀತಿನೂ ಬೇಡ, ನಾನೊಬ್ಬ ಬಡವ ನೋಡ ಎನ್ನುವಂಥ ಹಾಡನ್ನು ಮಾಳು ನಿಪ್ನಾಳ್ ಅವರು ಈ ಗಿಲ್ಲಿ ನಟನ ಪರಿಸ್ಥಿತಿಯನ್ನು ನೋಡಿ ಹಾಡ್ತಾರೆ. ನಂತರದಲ್ಲಿ ರಘು ಅವರು ಬಂದು ಹೊರಗೆ ಬಂದ ಮೇಲೆ ಎಲ್ಲ ಬಿರಿಯಾನಿ ತಿನ್ನುವಂತ ಬಿಡಪ್ಪ ಎನ್ನುವಂಥ ಕುಹಕ ಮಾತುಗಳನ್ನು ಆಡ್ತಾರೆ. ಗಿಲ್ಲಿ ನಟ ಜೈಲಿನಲ್ಲಿದ್ದಾಗ ಇದನ್ನೆಲ್ಲ ಕಂಡಂತಹ ಕಾವ್ಯರವರು ಮಾತ್ರ ಬೇಸರದಿಂದ ಆಚೆ ಈಚೆ ತಿರುಗಾಡ್ತಿರ್ತಾರೆ. ಮುಂದೇನೇನು ಆಯಿತು ಅನ್ನುವಂಥದ್ದನ್ನು ಸಂಡೇ ಎಪಿಸೋಡ್ನ ಟೋಟಲ್ ಡೀಟೇಲನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಯಾರ ಜೊತೆನೂ ಬೇರೆ ಎಲ್ಲ ಜಾಸ್ತಿ ಮಾತಾಡಲ್ಲ, ಟಾಸ್ಕ್ ಆಡೋಕ್ಕೂ ಬರೋಲ್ಲ. ಬಿಗ್ ಬಾಸ್ ಅಂದರೆ ಏನಂತಾನೆ ಗೊತ್ತಿಲ್ಲ ಅನ್ನೋಂಥದ್ದವರಿಗೆ ಉತ್ತರ ಕೊಟ್ಟಂಥ ಕಿಚ್ಚ ಸುದೀಪ್ ಅವರು ಹಾಗಾದರೆ ಮಾಳು ನಿಪ್ನಾಳ್ ಅವರು ಕ್ಯಾಪ್ಟನ್ ಆಗಿದ್ದು ಹೇಗೋ 6 ಜನರಲ್ಲಿ ಅನ್ನುವಂಥದ್ದನ್ನು ಒಂದು ವಿಟಿ ತೋರಿಸಿ ನೋಡಿ ಯಾವ ರೀತಿ ಮಾತಾಡಿದ್ದಾರೆ. ಮಾತಾಡೋಕ್ಕೆ ಬರೋಲ್ಲ ಅಂತೀರಾ, ಈ ಮಾತಾಡಿದ ಮೇಲೇ ವೀಕ್ಷಕರು ಇವನಿಗೆ ಓಟ್ ಹಾಕಿ ಕ್ಯಾಪ್ಟನ್ ಮಾಡಿದ್ದು ಅನ್ನುವಂಥದ್ದನ್ನು ವಿವರಿಸಿ ವಿಟಿ ಮೂಲಕ ತೋರಿಸಿದಾಗ ಜಾನ್ವಿ ಹಾಗೂ ಮತ್ತಿತರರು ಮಾಳು ನಿಪ್ನಾಳ್ ವಿರೋಧಿಗಳಿಗೆ ಒಂದು ಕೌಂಟರನ್ನು ಕೊಡ್ತಾರೆ ಕಿಚ್ಚ ಸುದೀಪ್ ಅವರು. ತದನಂತರದಲ್ಲಿ ಬಂದ ಟಾಪಿಕ್ ಅಂದರೆ ಗಿಲ್ಲಿ ನಟರವರು ಜೈಲು ಸೇರಿದ್ದರ ಕುರಿತು, ಸರಿಯೋ ತಪ್ಪೋ ಅನ್ನುವಂಥದ್ರ ಕುರಿತು. ಗಿಲ್ಲಿ ನಟಿಗೆ ಕಳಪೆ ಕೊಟ್ಟು ಜೈಲು ಸೇರಲಿಕ್ಕೆ ಕಾರಣರಾಗಿದ್ದಂತಹ ಸುಧೀರ್ ಅವರು ಕೂಡ ಒಪ್ಕೊಳ್ತಾರೆ. ಇಲ್ಲ ಸರ್, ಎಲ್ಲಿ ನನ್ನ ಮೇಲೆ ಬಂದುಬಿಡ್ತೋ, ನನಗೂ ಬಹಳ ಕಳಪೆ ಸಿಕ್ಕಿತ್ತು, ನಾನು ಎಲ್ಲಿ ಜೈಲಿಗೆ ಹೋಗ್ತೀನೋ ಅನ್ನೋಂಥದ್ರ ತಪ್ಪಿಸ್ಕೊಳ್ಳಿಕ್ಕೆ ನಾನು ಗಿಲ್ಲಿ ನಟನಿಗೆ ಕಳಪೆ ಕೊಟ್ಟೆ, ಇಲ್ಲದಿದ್ದರೆ ಗಿಲ್ಲಿ ನಟ ಕಳಪೆಗೆ ಅರ್ಹರಲ್ಲ ಅನ್ನುವಂಥ ತಪ್ಪೊಪ್ಪಿಗೆಯನ್ನು ಒಪ್ಕೊಳ್ತಾರೆ. ಆವಾಗ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಅವರಿಗೆ ಕೌಂಟ್ರ್ ಕೊಟ್ಟು ಚೆನ್ನಾಗಿ ಉಗಿತಾರೆ ಅಂತಲೇ ಹೇಳ್ಬೋದು. ರಾಂಗ್ ವೋಟಿಂಗ್ ಮಾಡಿದ್ದಕ್ಕಾಗಿ ಸುಧೀರ್ ಅವರು ಕಿಚ್ಚ ಸುದೀಪ್ ಅವರ ಹತ್ರ ಚೆನ್ನಾಗಿ ಊಹಿಸ್ಕೊಂಡು ನೀರಿಳಿತಾರೆ ಅಂತಲೇ ಹೇಳ್ಬೋದು. ನಾನು ಮೊನ್ನೆ ಹಾಕಿದ್ದ ವಿಡಿಯೋದಲ್ಲಿ ಹೇಳಿದ್ದೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಈ ವಾರದ್ದು ಅನ್ನುವಂಥದ್ರ ಕುರಿತು. ಅದೇ ರೀತಿಯಾಗಿ ಕಿಚ್ಚನ ಚಪ್ಪಾಳೆಯನ್ನು ಧನುಷ್ ಗೌಡರವರು ಪಡೆದಿದ್ದಾರೆ. ಕ್ಯಾಪ್ಟನ್ ಆಗಿದ್ದರೂ ಕೂಡ ಇಮ್ಯುನಿಟಿ ಸಿಗುತ್ತೆ, ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ತನ್ನ ಮನೆಯಿಂದ ಬಂದಂಥ ಪತ್ರವನ್ನು ನೀರಿನಲ್ಲಿ ಬಿಸಾಕಿ ಧನುಷ್ ಗೌಡಗೆ ಅವರ ಮನೆಯಿಂದ ಬಂದಂಥ ಪತ್ರವನ್ನು ನೀಡಿ ಅವರಿಗೆ ಇಮ್ಯುನಿಟಿಯನ್ನು ಕೊಟ್ಟಂಥ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಏನು ಒಂದು ಸ್ನೇಹದ ಗುರುತನ್ನು ಕೊಟ್ಟಂಥ ಧನುಷ್ ಗೌಡರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ತ್ಯಾಗ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬಂದು ಸಹಾಯ ಮಾಡಿ ತ್ಯಾಗ ಮಾಡಿದಂಥವ್ರು ಹೇಳ್ಕೊಳ್ತಾರೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೇಳಿ. ಆದರೆ ಧನುಷ್ ಗೌಡರವರು ತ್ಯಾಗವನ್ನು ಮಾಡಿದರೂ ಕೂಡ ಮನೆಯಲ್ಲಿ ಯಾರ ಹತ್ರನೂ ಬಂದು ಚರ್ಚೆ ಮಾಡಲಿ, ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಯಾರಿಗೂ ಹೇಳಿಲ್ಲ. ಇದೊಂದು ಮುಖ್ಯ ಗುಣನೇ ನಾನು ನಿನಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಳ್ಳಿಕ್ಕೆ ಕಾರಣ ಅಂತ ಘೋಷಣೆ ಮಾಡಿ ಸಂತೋಷದಿಂದ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟು ಅವರ ಭಾವಚಿತ್ರ ಗೋಡೆಯಲ್ಲಿ ತೇಲಿ ಹಾಕಲಿಕ್ಕೆ ಕಾರಣರಾಗ್ತಾರೆ ಅಂತಲೇ ಹೇಳ್ಬೋದು. ಒಮ್ಮೆ ಕಾವ್ಯಾಳ ಬಗ್ಗೆ ನನ್ನ ತಂಗಿ ಎಲ್ಲಿ ಪ್ರೀತಿಯಲ್ಲಿ ಬಿದ್ದು ಹಾಳಾಗಿ ಹೋಗ್ಬಿಡ್ತಾಳೋ ಅನ್ನುವಂಥದ್ದನ್ನು ಹೇಳಿದ ಈ ಚಂದ್ರಪ್ರಭಾರವರು ಒಂದು ಸಾರಿ ಈ ರಿಷಿಗೌಡಳ ಜೊತೆ ಪ್ರೇಮ ಲವಿಡವಿಯಲ್ಲಿ ಬಿದ್ದದ್ದು ವಿಟಿಯನ್ನು ತೋರಿಸಿದಂಥ ಕಿಚ್ಚ ಸುದೀಪ್ ಅವರು ಚಂದ್ರಪ್ರಭಾರವರೇ ಸಖತ್ತಾಗಿ ಹೋಗಿದ್ರು. ನಾವೇನು ಮಾತಾಡ್ತೀವೋ ಅದೇ ರೀತಿ ನಾವು ಕೂಡ ಇರಬೇಕಾಗತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಚೆನ್ನಾಗಿ ಊಸ್ಕೊಂಡಂಥ ಚಂದ್ರಪ್ರಭರವರು ಸಪ್ಪೆ ಮರೆ ಹಾಕ್ಕೊಂಡು ಈ ವಾರ 0%, 1% ಮತದಲ್ಲಿದ್ದವರೇ ಅವರು ಮನೆಗೆ ಹೋಗ್ಬಿಡ್ತಾರೆ. ಆ ಕಲ್ಪನೆನೂ ಅವ್ರ ಮನದಲ್ಲಿ ಬಂದಿರುತ್ತೆ ಆ ಕ್ಷಣ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಹಣ್ಣನ್ನು ಕದ್ದು ತಿನ್ನೋಂಥ ಸುಧೀರ್ ಅವ್ರ ಬಗ್ಗೆ ಚೆನ್ನಾಗಿ ಬೈತಾರೆ. ಬಿಗ್ ಬಾಸ್ ಮನೆಯಲ್ಲಿ ಕದ್ದು ತಿನ್ನೋ ಹಾಗಿಲ್ಲ, ರೂಲ್ಸ್ ನಿಮಗೆ ಗೊತ್ತಿಲ್ವ ಅನ್ನುವಂಥ ಕೌಂಟ್ರನ್ನು ಕೊಡ್ತಾರೆ. ಮುಂದೆ ಈ ರೀತಿ ಆಗದೆ ಇರಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಇಡೀ ಪಂಚಾಯಿತಿ ನಡೆದಿದ್ದು ಅಶ್ವಿನಿ ಗೌಡರವರ ಮೇಲೆ. ಮನೆಯ ವಾತಾವರಣ ಸಂಪೂರ್ಣ ಕೇಳಲಿಕ್ಕೆ ಅಶ್ವಿನಿ ಗೌಡ, ರಿಷಾ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಕಾರಣ ಅನ್ನುವಂಥ ಮಾತನ್ನು ಸುಧೀರ್ ಹೇಳಿದಾಗ ಈ ಟಾಪಿಕ್ ಎದ್ದುಕೊಳ್ಳುತ್ತೆ. ಅಲ್ಲಿಂದ ಚೆನ್ನಾಗಿ ಉಗಿದಿದ್ದು ರಕ್ಷಿತಾ ಶೆಟ್ಟಿಗೆ ಫೇವರ್ ಮಾಡಿದ್ದು ಕಿಚ್ಚ ಸುದೀಪ್ ಅವರು. ಇದು ಈ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಒಂದು ಒಳ್ಳೆ ಸಂತಸ ಸುದ್ದಿ ಅಂತಲೇ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ ಅಶ್ವಿನಿ ಗೌಡರವರ ಹೇಳಿಕೆಯ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದಂಥ ಕಿಚ್ಚ ಸುದೀಪ್ ಅವರು ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರ? ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕಲಾವಿದನಿಗೆ ನಾನೊಬ್ಬ ಕಲಾವಿದನಾಗಿ ಅಶ್ವಿನಿ ಗೌಡ ಆರೋಪ ರಕ್ಷಿತಾ ಶೆಟ್ಟಿ ಮೇಲೆ ಮಾಡಿದ್ದು ತಪ್ಪು, ಅದು ರಾಂಗ್
ಪ್ರಿಸೆಪ್ಷನ್ ಅನ್ನುವಂಥ ಮಾತನ್ನು ಕ್ಲಾರಿಟಿ ಕೊಡ್ತಾರೆ. ಸ್ಟೇಜ್ ನಡೆಸ್ತಿರೋ ನಾನು ಕೂಡ ಒಬ್ಬ ಕಲಾವಿದನಲ್ವೇ ಅಶ್ವಿನಿ ಗೌಡರವರೇ, ಈ ರೀತಿ ಯಾವುದೋ ಒಂದು ವಿಷಯದ ಮೇಲೆ ತಿರುಚಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದು ದೊಡ್ಡ ತಪ್ಪು ಅನ್ನುವಂಥ ಅವರ ತಪ್ಪಿನ ವಿರುದ್ಧ ಹರಿಹಾಯ್ತಾರೆ ಅಂತಲೇ ಹೇಳ್ಬೋದು. ವಯಸ್ಸಿನಲ್ಲಿ ನಿನಗಿಂತ 15 ವರ್ಷ ಚಿಕ್ಕವಳಿರುವ ರಕ್ಷಿತಾ ಶೆಟ್ಟಿ ಬಗ್ಗೆ ನೀನು ಆ ಥರ ಬಿಹೇವಿಯರ್ ಮಾಡಬಾರ್ದಾಗಿತ್ತು. ಯಾತಕ್ಕಾಗಿ ಆ ರೀತಿ ಮಾಡಿದೆ ಅನ್ನುವಂಥ ಕ್ವಶನನ್ನು ಕಿಚ್ಚ ಸುದೀಪ್ ಅವರು ಕೇಳಿದಾಗ, ಇಲ್ಲ ಸರ್, ನಾನು ಕಾವ್ಯ ಒಂದು ವಿಷಯದಲ್ಲಿ ಜಗಳನ್ನು ಮಾಡ್ತಿರ್ಬೇಕಾದ್ರೆ ನಡುವೆ ಬಂದಂಥ ಈ ರಕ್ಷಿತಾ ಶೆಟ್ಟಿ ಅವರು ಕೇವಲವಾಗಿ ಮಾತಾಡಿದರು, ನನಗೂ ಗೌರವ ಕೊಡದೆ ಚಪ್ಪಲಿ ತೋರಿಸಿದ್ರು ಅನ್ನುವಂಥ ವಿಷಯವನ್ನು ಹೊರಗೆ ಹಾಕಿದಾಗ ವಿಟಿಯನ್ನು ತೋರಿಸ್ತಾರೆ ಬಿಗ್ ಬಾಸ್ನವರು. ವಿಟಿಯನ್ನು ತೋರಿಸಿದ ನಂತರ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿ ಏನು ಮಾಡಿದ್ರು ಅಂತ, ಅಶ್ವಿನಿ ಗೌಡ ಏನು ತಪ್ಪು ಮಾಡಿದ್ರು ಅಂತ. ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿ ಅವರಿಗೆ ಮನೆಯಿಂದ ಪತ್ರಗಳು ಬಂದಿರುತ್ತೆ. ಅಲ್ಲಿ ಇಮ್ಯುನಿಟಿ ವಿಷಯದಲ್ಲಿ ಜಗಳ ಆಗುತ್ತೆ, ವೋಟ್ ಕೇಳುವ ಪರಿಸ್ಥಿತಿ ಇರುತ್ತೆ. ಆವಾಗ ರಕ್ಷಿತಾ ಗೌಡರವರಿಗೆ ಹಾಗೂ ಅಶ್ವಿನಿ ಗೌಡರವರಿಗೆ ಟಾಂಗ್ ಬೀಳುತ್ತೆ. ಆವಾಗ ನೀನು ವೋಟ್ ಹಾಕಿದ್ರೆ ಏನು ಬಿಟ್ಟರೆ ಏನು, ನಿನ್ನ ವೋಟು ನನ್ನ ಚಪ್ಪಲಿಯಿಂದ ತುಳಿತೀನಿ, ನನ್ನ ಚಪ್ಪಲಿಗೆ ಸಮಾನ ಅಂತ ಕೆಟ್ಟ ಮಾತನ್ನು ಹೇಳಿದಾಗ ಅದರ ವಿರುದ್ಧವಾಗಿ ಹರಿಹಾಯ್ದ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ. ವಯಸ್ಸಿನಲ್ಲಿ ಹಿರಿಯರಾದವರಿಗೆ ನೀನು ಈ ಥರ ಮಾಡಬಾರ್ದು, ಚೆನ್ನಾಗಿ ಬಿಹೇವಿಯರನ್ನು ಮಾಡೋದು ಕಲಿಬೇಕು ಅನ್ನುವಂಥ ಟಾಂಗನ್ನು ಕೂಡ ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವರು ಕೊಡ್ತಾರೆ. ಹಾಗೆ ಅಶ್ವಿನಿ ಗೌಡರವರು ಈ ಒಂದು ಚಪ್ಪಲಿ ತೋರಿಸಿದ್ದು ಈ ನಿನ್ನ ಓಟಿಗೆ ಹೊರತು ಕಲಾವಿದರಿಗಲ್ಲ, ನೀನು ಯಾಕೆ ನಿನ್ನ ಓಟಿಗೆ ಚಪ್ಪಲಿ ತೋರಿಸಿದ ರಕ್ಷಿತಾ ಶೆಟ್ಟಿಯವರಿಗೆ ಸುಳ್ಳು ಹೇಳಿ ತಿರುಚಿ ನೀನು ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ದಾರೆ ಅನ್ನುವಂಥ ಕೆಟ್ಟ ವಿಷಯವನ್ನು ಹೇಳ್ತೀಯಲ್ಲ, ನೀನೆಂಥ ನೀಚಳು ಅನ್ನುವಂಥ ಅವರ ಗುಣವನ್ನು, ಅವಳ ವ್ಯಕ್ತಿತ್ವವನ್ನು ಹೊರಗೆ ತೆಗಿತಾರೆ ಕಿಚ್ಚ ಸುದೀಪ್ ಅವರು. ಅಲ್ಲಿಗೆ ಅಶ್ವಿನಿ ಗೌಡರವರು ಹೆಚ್ಚು ಮುಖ ಹಾಕಿಕೊಂಡು ಹುಚ್ಚುಪೇಲಿಯಾಗಿ ಕೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ. ದೀಪ ಹಚ್ಚಿದ್ದು ನೀವು ಉರಿಯೋ ಬೆಂಕಿ ಮೇಲಕ್ಕೆ ಕೋಪ ಎನ್ನುವಂಥ ಕಿಚ್ಚ ಸುದೀಪ್ ಅವರ ಡೈಲಾಗ್ಗೆ ರಕ್ಷಿತಾ ಶೆಟ್ಟಿಗೆ ಪ್ರೀತಿ ಸಂತೋಷ ಆದರೆ ಅಶ್ವಿನಿ ಗೌಡರವರಿಗೆ ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿ ಬಂದುಬಿಡುತ್ತೆ. ರಕ್ಷಿತಾ ಶೆಟ್ಟಿಯ ಪರವಾಗಿ ಕಿಚ್ಚ ಸುದೀಪ್ ಅವರು ಕೂಡ ಮಾತಾಡ್ತಿರುವುದನ್ನು ನೋಡಿ. ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಇಮ್ಯುನಿಟಿ ಪಡೆಯುವಂಥ ಸಂದರ್ಭದಲ್ಲಿ ರಾಶಿಕಾ ಶೆಟ್ಟಿಗೂ ರಕ್ಷಿತಾ ಶೆಟ್ಟಿಗೂ ಟಾಂಗ್ ಇರುತ್ತೆ. ಮನೆಯಿಂದ ಬಂದ ಪತ್ರಗಳನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಯಲ್ಲಿ ಅಶ್ವಿನಿ ಗೌಡರವರು ರಕ್ಷಿತಾ ಶೆಟ್ಟಿಗೆ ಬೇಡ, ಅವಳು ನನ್ನ ಹೀಯಾಳಿಸಿದಾಳೆ, ನನ್ನ ವ್ಯಕ್ತಿತ್ವವನ್ನು ತಿರುಗು ಮುರುಗು ಮಾಡಿದಾಳೆ, ಅಂಥವಳಿಗೆ ಪತ್ರ ಕೊಡೋದು ಬೇಡ ಅಂತ ಕೌಂಟ್ರ್ ಕೊಟ್ಟು ಎಲ್ಲರನ್ನ ತನ್ನ ಕಡೆ ತಿರ್ಸ್ಕೊಂಡು ರಕ್ಷಿತಾ ಶೆಟ್ಟಿಗೂ ಆ ಲೆಟ್ರ್ ಮುಟ್ಟಿರಲ್ಲ, ರಾಶಿಕಾ ಶೆಟ್ಟಿಗೂ ಆ ಲೆಟ್ರ್ ಮುಟ್ಟಿರಲ್ಲ. ಈ ಅಮ್ಮನ ದುಡುಕು ನಿರ್ಧಾರದಿಂದ, ವೈಯಕ್ತಿಕ ದ್ವೇಷದಿಂದ ಇಬ್ಬರಿಗೂ ಇಮ್ಯುನಿಟಿ ಸಿಗಿದೆ, ಇಬ್ಬರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಳ್ತಾರೆ. ಈ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಅದನ್ನು ಕೆದಕಿ ಚೆನ್ನಾಗಿ ಉಗಿತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಓಟ್ ನಮಗೆ ಬೇಡ, ನಿಮ್ಮ ಓಟ್ ನಾನು ಕಾಲು ಕೆಳಗೆ ಹಾಕಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ದನ್ನು ನೀವು ತಿರುಚಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಎನ್ನುವಂಥ ಗಂಭೀರ ಆರೋಪ ಮಾಡಿದ ನೀವು ವೈಯಕ್ತಿಕ ವಿಷಯವನ್ನು ಕಲಾವಿದರನ್ನು ಸೇರಿಸಿ ವೈಯಕ್ತಿಕ ವಿಷಯವನ್ನು ಹೋಗಿ ಕಲಾವಿದರ ಮೇಲೆ ಹಾಕಿದ್ರಲ್ಲ, ಇದು ಸರಿನಾ? ನಾನು ಒಬ್ಬ ಕಲಾವಿದ, ನನಗೆ ಗೊತ್ತಾಗಲ್ವೇ? ನೀವೆಲ್ಲ ಈ ರೀತಿಯಾಗಿ ತಿರುಚಿ ಕೆಟ್ಟ ಅಭಿಪ್ರಾಯವನ್ನು ಬಿಗ್ ಬಾಸ್ ಮೇಲೆ ಜನ ಮಾಡೋದನ್ನು ಬಿಟ್ಟುಬಿಡಬೇಕು, ಚೆನ್ನಾಗಿ ನೀಟಾಗಿ ಆಡಬೇಕು ಅನ್ನೋವಂಥ ವಿಷಯವನ್ನು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡರವ್ರ ಮೇಲೆ ಬೈತಾರೆ. ಅದೇ ರೀತಿಯಾಗಿ ಚಪ್ಪಲಿ ಕಾಲಲ್ಲಿ ಇರಬೇಕೇ ಹೊರತು ಬಾಯಲ್ಲಿ ಬರಬಾರ್ದು ಅನ್ನುವಂಥ ಮಾತನ್ನು ರಕ್ಷಿತಾ ಶೆಟ್ಟಿಗೂ ಬೈದು ಅವರಿಗೂ ಬುದ್ಧಿವಾದ ಹೇಳ್ತಾರೆ ಅಂತಲೇ ಹೇಳ್ಬೋದು. ವ್ಯಕ್ತಿತ್ವದ ಕೊಲೆಯನ್ನು ನೀವಿಬ್ಬರು ಮಾಡಿದರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವ ಏನಂತ ಗೊತ್ತಾಗುತ್ತೆ. ನೀವು ಮಾಡೋ ಥರ ನಾನು ಕೂಡ ವ್ಯಕ್ತಿತ್ವದ ಕೊಲೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಚೆನ್ನಾಗಿ ಇಬ್ಬರಿಗೂ ಸೇರಿಸಿ ಉಗಿತಾರೆ. ನಂತರದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಆಗಿರುವ ಅವಮಾನವನ್ನು ಮನೆಯಲ್ಲಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅದೊಂದು ದೊಡ್ಡ ಗುಣ ರಕ್ಷಿತಾ ಶೆಟ್ಟಿ ಅವರ ಹತ್ರ ಇದೆ ಅನ್ನುವಂಥ ಪ್ರಶಂಸೆಯನ್ನು ಕೂಡ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ದಿನ ಪೂರ್ತಿ ಇದೇ ಪಂಚಾಯಿತಿಯನ್ನು ಮಾಡಿದಂಥ ಕಿಚ್ಚ ಸುದೀಪ್ ಅವರು ಕೊನೆಯಲ್ಲಿ 4 ಜನರನ್ನು ಸೇವ್ ಮಾಡ್ತಾರೆ. ಅದರಲ್ಲಿ ಧನುಷ್ ಗೌಡ, ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟರಾಜ್ ಹಾಗೂ ಅಶ್ವಿನಿ ಗೌಡರವರು ಸೇವ್ ಆಗ್ತಾರೆ. ಅದರಲ್ಲಿ ಧನುಷ್ ಅವರು 2% ಮತ, ರಕ್ಷಿತಾ ಶೆಟ್ಟಿ ಅವರು 18%, ಗಿಲ್ಲಿ ಅವರು 32% ಹಾಗೂ ಅಶ್ವಿನಿ ಗೌಡರವರು 6% ಮತಗಳನ್ನು ಪಡೆದಿರ್ತಾರೆ. ಉಳಿದಂಥ 6 ಜನರ ಹಣೆಬರವನ್ನು ಇವತ್ತು ನಿರ್ಧರಿಸಲಿದ್ದಾರೆ ಸಂಡೇ ಎಪಿಸೋಡ್ನಲ್ಲಿ. ಅದರಲ್ಲಿ ಚಂದ್ರಪ್ರಭಾರವರು 1%, ಕೇವಲ 267 ಮತಗಳೊಂದಿಗೆ ಎಲ್ಲಕ್ಕಿಂತ ಹಿಂದ್ಗಡೆ ಇದ್ದಾರೆ. ಅವರು ಮನೆಗೆ ಹೋಗುವ ಎಲ್ಲ ರೀತಿಯ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ಗೆ ಅವಮಾನ ಮಾಡುತ್ತಿದ್ದ ಚಂದ್ರಪ್ರಭಾರವರು ಇವತ್ತು ಮನೆಗೆ ಹೋಗಿ
ಎಲ್ಲೋ ಒಂದು ಕಡೆ ಮೂಲೆ ಸೇರದಂತೆ ಗ್ಯಾರಂಟಿ ಅಂತ ಎಲ್ಲೂ ಉತ್ತಮ ಹೇಳಿಕೆಗಳನ್ನೇ ಕೊಳ್ಳಿಲ್ಲ, ಉತ್ತಮ ಆಟನೇ ಆಡಲಿಲ್ಲ. ಬಿಗ್ ಬ್ಯಾಸ್ ಇಸ್ ಎ ರೋಮ್ಯಾನ್ಸ್ ಎನ್ನುವಂಥ ಇವರ ಡೈಲಾಗ್ ಮನೆಯಲ್ಲಿ ಹೇಳ್ಬೋದು. ಹೌಸ್ ಇಸ್ ಎ ರೋಮ್ಯಾನ್ಸ್ ಅಂತ ಮನೆಯಲ್ಲಿ ರೋಮ್ಯಾನ್ಸ್ ಮಾಡ್ತಾ ಇರ್ಬೋದು. ಅದಕ್ಕಾಗಿ ಇವತ್ತು ಖಂಡಿತ ಇವರೇ ಎಲಿಮಿನೇಟ್ ಆಗ್ತಾರೆ, ಅದು ಕೂಡ ಪಕ್ಕ ಆಗಿದೆ. ಆದರೆ ನಾನು ಅದನ್ನು ಹೇಳ್ತಾ ಇರೋದು ಮೊದಲೇ, ನಾನು ಯಾವುದು ಪ್ರೊಮೋ ನೋಡೋನು ಇನ್ನೊಂದು ನೋಡಿನೂ ಹೇಳಲ್ಲ. ನನ್ನ ಏನು ರಿವ್ಯೂವನ್ನು ನೋಡಿಕೊಂಡು ಯಾರು ಏನಾಗ್ತಾರೆ, ಯಾರು ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಚಂದ್ರಪ್ರಭಾ ಇವರ ಫಿಕ್ಸೆಡ್. ನಿನ್ನೆ ವಿಡಿಯೋನಲ್ಲೂ ನಾನು ಇದನ್ನು ಹೇಳಿದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ.